ಸದ್ಯಕ್ಕೆ ಈ ಪ್ರಕರಣ ಮೊದಲನೆಯದು ಈ ಬಾರಿ ಬಂದಿರೋದು ದಾವಣಗೆರೆಯಿಂದ. ದಾವಣಗೆರೆ ಮೂಲ. ಆರಂಭದಿಂದ ಬೆಳಕು ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಿದ್ದು, ಕೆಲವೊಮ್ಮೆ ಕೆಲವು ಪ್ರಕರಣಗಳು ವೈಯಕ್ತಿಕ ಇಂಡಿವಿಜುವಲ್ ಸಪೋರ್ಟ್ ಇದು ಅಂತ ಅನಿಸತ್ತೆ. ಆದರೆ ಒಂದು ಆಸೆಯಿಂದ ಅದನ್ನು ಕೈಗೆತ್ಕೋತೀವಿ. ಅದರಲ್ಲೂ ಅದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗಿದ್ದರೆ ಬಡತನ, ಹೆಣ್ಣು ಮಕ್ಕಳು ಡ್ಯಾಶು ಎಲ್ಲ. ಕಾರಣ ಅವರೇನಾದರೂ ಅಪ್ಪಿತಪ್ಪಿ ಚೆನ್ನಾಗಿ ಜೀವನದಲ್ಲಿ ಮುಂದಕ್ಕೆ ಹೋದರೆ ಆ ಕುಟುಂಬದ ಜೊತೆಗೆ ಸಮಾಜಕ್ಕೆ ಏನಾದರೂ ಮಾಡ್ತಾರೇನೋ ಅನ್ನೋ ಒಂದು ಆಸೆ ಅವ್ರು ಮಾಡಲೇಬೇಕು ಅಂತ ನಾನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಕಾರಣ ಹಳೆಯದನ್ನು ನೆನಪಿಸಿಕೊಳ್ಳುವಂತಹ ಒಳ್ಳೆ ಗುಣಗಳನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ. ಋಣಭಾವಗಳಿಗೆ ನಮ್ಗೆ ಯಾವುದೂ ಇದ್ದಂಗಿಲ್ಲ. ಕೆಲವು ವಿಚಾರದಲ್ಲಿ ಇರಬೇಕು ಯಾವಾಗಲೂ. ಇದು ಅಂಥದ್ದೇ ಒಂದು ಪ್ರಕರಣ. ಹಾಗಾಗಿ ಕೈಗೆತ್ಕೊಂಡಿದ್ದೀವಿ. ವಿ ಡೆಫಿನೆಟ್ಲಿ ನೋ. ದೀರ್ಘಕಾಲದ ಹಿಂದೆ ಒಂದು 4 ವರ್ಷ 5 ವರ್ಷದಿಂದ ಇಂಥದ್ದೇ ಒಂದು ಪ್ರಕರಣ ಬಂದಿತ್ತು. ಐ ನೋ ವೇರ್ ದಟ್ ಗರ್ಲ್ ಈಸ್ ಟುಡೇ. ಅಫ್ಕೋರ್ಸ್ ನಾನು ಭಾಳ ವಿಚಾರದಲ್ಲಿ ಈ ರೀತಿ ಹೆಣ್ಮಕ್ಳುಗಳು ಓದಿ ಮುಂದಕ್ಕೆ ಹೋದ್ಮೇಲೆ ಅವು ಏನು ಮಾಡ್ತೀವಿ ಅನ್ನೋದು ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ ಸಾಮಾನ್ಯ. ಯಾಕಂದರೆ ಅವುಗಳನ್ನ ನಾವು ಮಾಡಿದ್ದೀವಿ ಈ ರೀತಿ ಅಂದ್ಬಿಟ್ಟು ಒಂದು ರೀತಿ ಬೊಂಬೆಗಳ ಥರ, ಪ್ರದರ್ಶನದ ಬೊಂಬೆಗಳ ಥರ ನಾವೇನೋ ಗನಂದಾರಿ ಮಾಡಿಬಿಟ್ಟಿದ್ದೀವಿ ಅನ್ನೋದನ್ನು ಪ್ರಪಂಚಕ್ಕೆಲ್ಲ ತೋರ್ಸೋಕೆ ಅವ್ರನ್ನ ಬೊಂಬೆ ಥರ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಡೂ ಇಟ್ ಅದನ್ನು. ಹಾಗಾಗಿ ಈಗ ಒಂದು 4 ವರ್ಷದಿಂದ ಓದಿದ್ದು ಒಂದು ಮಗು ಇವತ್ತು ಎಲ್ಲಿದೆ ಅಂತ ನನಗೆ ಗೊತ್ತು. ಶಿ ಟ್ರೈಸ್ ಟು ಕೀಪ್ ಇನ್ ಟಚ್ ವಿತ್ ಮೀ. ತನಗಾದಾಗ ಒಂದು SMS ಹಾಕೋ ಏನೋ ಮಾಡ್ತಾ ಇರುತ್ತೆ ಆ ಮಗು. ಯಾವತ್ತೋ ಒಂದು ದಿನ ಅದು ಬಯಲಿಗೆ ಬರುತ್ತೆ ಆ ಮಗು ಏನಾಗ್ತಾ ಇದೆ ಅನ್ನೋಕ್ಕೆ. ಹಾಗೆ ಈ ಪ್ರಕರಣವು ಹಾಗೆ ಆಗಬಹುದೇನೋ ಮುಂದೊಂದು ದಿನ ಅನ್ನೋ ಒಂದು ಏಕೈಕ ಆಸೆಯಿಂದ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ದಾವಣಗೆರೆ ತಾಲೂಕಿನ ಮತ್ತಿ ಕ್ಯಾಂಪ್ನ ಸತ್ಯವತಿ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡಿದ್ದು, ಆಕೆಯ ತಾಯಿ ಹಾಗೂ ಆಕೆ ಸೋದರ ಮಾವನ ಆಶ್ರಯದಲ್ಲಿ ಕಷ್ಟಪಟ್ಟು ಓದಿ SSLCಯಲ್ಲಿ 98% ಅಂಕ ಪಡೆದಿದ್ದಾಳೆ. ಬಳಿಕ PUC ವಿಜ್ಞಾನ ವಿಭಾಗದಲ್ಲಿ 97% ಮಾರ್ಕ್ ಗಳಿಸಿದ್ದಾಳೆ. ಈಗ ಎಂಜಿನಿಯರಿಂಗ್ ಓದಲು ಆಸೆ ಹೊಂದಿರುವ ಸತ್ಯವತಿಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಸರ್ಕಾರಿ ಕೋಟಾದಲ್ಲಿ ಸಿಕ್ಕಿದೆ. ಆದರೆ ಶುಲ್ಕ ಕಟ್ಟಲು ಈ ಪ್ರತಿಭಾವಂತಿಗೆ ಸಾಧ್ಯವಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಕಿತ್ತು ತಿನ್ನುವ ಬಡತನವಿದ್ದು ತಾಯಿ ರೇಣುಕಮ್ಮ ಕುರಿ ಕೋಳಿಗಳನ್ನ ಸಾಕುತ್ತಾ ಜೀವನ ನಡೆಸುತ್ತಿದ್ದಾರೆ. ಸೋದರ ಮಾವ ಮಂಜುನಾಥ್ ಕೂಲಿ ಕೆಲಸ ಮಾಡುತ್ತಾ ತನ್ನ ಮನೆಯನ್ನ ಹಾಗೂ ತನ್ನ ತಂಗಿ ಮನೆಯನ್ನ ನೋಡಿಕೊಳ್ಳುವ ಪರಿಸ್ಥಿತಿ ಇದೆ. ಇನ್ನು ಸತ್ಯವತಿಗೆ ಒಬ್ಬ ಅಣ್ಣ ಇದ್ದು ಆತನೂ ಕೂಡ ಎಂಜಿನಿಯರಿಂಗ್ ಮಾಡ್ತಿದ್ದಾನೆ. ರಜೆ ದಿನಗಳಲ್ಲಿ ಕೂಲಿ ಮಾಡಿ ಓದನ್ನ ಮುಂದುವರೆಸಿದ್ದಾನೆ. ಈ ಕುಟುಂಬದಲ್ಲಿ ಒಟ್ಟು 4 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಎಲ್ಲರನ್ನ ಓದಿಸುವುದು ಕೂಡ ಈ ಕುಟುಂಬಕ್ಕೆ ಸವಾಲಿನ ಕೆಲಸವಾಗಿದೆ. ಸತ್ಯವತಿ ಕೂಡ ಮನೆಯಲ್ಲಿ ಕೆಲಸ ಮಾಡಿಕೊಂಡೇ ಕಷ್ಟಪಟ್ಟು ಓದಿ ಉತ್ತಮ ಮಾರ್ಕ್ಸ್ ತೆಗೆದಿದ್ದಾಳೆ. ಈಗ ಮುಂದಿನ ವಿದ್ಯಾಭ್ಯಾಸ ಮಾಡಿಸಲು ಕಷ್ಟವಾಗಿದೆ ಎನ್ನುತ್ತಾರೆ ಸತ್ಯವತಿ ಮಾವ ಮಂಜುನಾಥ್. ಓದಿನಿಂದ ತಪ್ಪಿಸಿಕೊಳ್ಳಲು ಕೈತುಂಬಾ ಕಾರಣಗಳಿದ್ರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕಷ್ಟಪಟ್ಟು ಓದುತ್ತಿರುವ ಈ ಹೆಣ್ಣು ಮಗಳ ಶಿಕ್ಷಣಕ್ಕೆ ಸಾಥ್ ನೀಡುವ ಸಂಕಲ್ಪದೊಂದಿಗೆ ಈ ಕಥೆಯನ್ನ ನಿಮ್ಮ ಮುಂದೆ ತರ್ತಿದ್ದೀವಿ. ಆಲ್ರೈಟ್, ಮಗು ಸತ್ಯವತಿ, ಮಾವ ಮಂಜುನಾಥ್ ಅವರು ಇನ್ನೊಬ್ರು ಶಿಕ್ಷಕರು. ಯಾರು? ಹಾಲೇಶ್. ನೀವು? ಓಕೆ, ನೀವು ಅವ್ರ ಮಾವ. ಆಬ್ವಿಯಸ್ಲಿ ನೀನು ಸತ್ಯವತಿ. ಇರಲಿ, ನೀವು ಎಲ್ಲಿ ಟೀಚರು? ಸರ್, ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಸಿಯಲ್ ಸ್ಕೂಲು ಕಾರಿಗ್ನೂರು ಸರ್, ದಾವಣಗೆರೆ ಡಿಸ್ಟಿಕ್. ಅಲ್ಲೇ ಅವಳು ಓದಿದ್ದ? ಅಲ್ಲೇ ಅವಳು ಓದಿದ್ದು ಸರ್, 6th ಇಂದ 10th ತನಕ. ಓಕೆ, ಮೊರಾರ್ಜಿ ಸ್ಕೂಲ್ ಸರ್ ಅದು. ಓಕೆ, ಇವತ್ತು ನಿಮ್ಮ ಪಾತ್ರ ಏನು ಇಲ್ಲಿಗೆ ಬರೋಕ್ಕೆ? ಸರ್, ಅದೇ ಕರೆದ್ರು ಅಣ್ಣವರು. ಸರ್, ಯಾರು ಇಲ್ಲ, ಬನ್ನಿ ನೀವು ಒಬ್ರು ಅಂತೇಳಿ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಮುಖ ತೋರ್ಸಕ್ ಬಂದ್ರು? ನಿಮ್ಮ ಪಾತ್ರ ಏನು ಅವಳು ಓದಲ್ಲಿ? ಸರ್, ಅವಳಿಗೆ ತುಂಬಾ ಗೈಡ್ ಮಾಡಿ ಕರೆದ್ರು ಅಂತ ಬಂದ್ಬಿಟ್ರೆ ಇದೇನು ಫಿಲಮ್ ಅಲ್ಲಿ ಪೋಷಕ ನಟ ಪಾತ್ರನ? ಏನಕ್ಕೆ ಬಂದ್ರಿ? ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀವಿ ಸರ್. ಅಂದ್ರೆ 6ರಿಂದ 10ನೇ ತಾರೀಕು ಕ್ಲಾಸ್ವರೆಗೂ ನೀವು ಗೈಡ್ ಮಾಡಿದ್ರೆ? ಹೌದು ಸರ್. ಬಹಳ ಸಂತೋಷ. ನೀವು ಮಾವ. ಮಾವ ಅಂದ್ರೆ ಯಾವ ತರ? ತಂಗಿ ಮಗಳು ಸರ್, ಸ್ವಂತ ತಂಗಿ ಮಗಳು ಸರ್. ಅಂದ್ರೆ ನಾವು 3 ಜನ ಗಂಡು ಮಕ್ಕಳು ಸರ್, ಒಬ್ಬ ತಂಗಿ. ನಾನೇ ಹಿರಿಯನು ಸರ್. ಓಕೆ, ನಿಮ್ಮ ತಂಗಿ ಹಸ್ಬೆಂಡು ಅಂದ್ರೆ ಇವಳು ತಂದೆ ಯಾವಾಗ ಹೋಗಿದ್ದವರು? ಇವಳು 2 ವರ್ಷ ಇದ್ಲು ಸರ್. 1.5 ವರ್ಷ 2 ವರ್ಷ ಇದ್ಲು. ಅವ್ರು ಹೋಗ್ಬಿಟ್ರಾ? ಏನಕ್ಕೆ?
ಅವರು ಏನೋ ಕಾಯಿಲೆ ಇತ್ತು ಸ್ವಲ್ಪ, ಆಯ್ತು ಸರ್. ಹಂಗಾಗಿ ಅಲ್ಲಿ ಹೋಗಿ ಸರ್. ಓಕೆ, ನೀವು ಯಾಕೆ ಜವಾಬ್ದಾರಿ ತೊಗೊಂಡ್ರಿ? ಹುಟ್ಟಿದಾಗಳಿಂದ ನಾನೇ ಸರ್ ನೋಡ್ಕೊಂಡವ್ರು. ಅವ್ರ ಅಪ್ಪ ಇದ್ದಾಗಲೂ ನಾನೇ ಇಷ್ಟಪಟ್ಟು, ಇವಳಾಗಲಿ ಇವ್ರ ತಮ್ಮ ಅಣ್ಣನಾಗಲಿ ನಾನೇ ಸರ್ ನೋಡ್ಕೊಂಡ್ರು. ವೈ ಆಸೆ ಸರ್ ಅವರು. ನೀವು ಮಕ್ಕಳಿಲ್ವಾ? ನಾನು ಮದುವೆಗಿದ್ದು ಲೇಟ್ ಸರ್, ಮದುವೆಗಿದ್ದು ನಾನು 36 ವರ್ಷದ ಮದುವೆಗಿದ್ದು ನಾನು. ನೀವೇನು ವರ್ಕ್ ಮಾಡ್ತೀರಿ? ನಾನು ಗದ್ದೆ ಕೆಲಸ ಮಾಡ್ತೀನಿ ಸರ್. ಎಲ್ಲಿ? ಊರಲ್ಲಿ ಮತ್ತಿಲಿ ಸರ್. ದಾವಣಗೆರೆ. ದಾವಣಗೆರೆ ಸರ್. ಗದ್ದೆಯಲ್ಲಿ ಕೆಲಸ? ಹಾಂ ಸರ್. ಈಗ ಅಲ್ಲೇ ಒಂದೇ ಮನೆಗೆ ಸರ್ ಇರೋದು ನಾವು. ಹಾಂ, ಅಂದರೆ ನಿಮ್ಮ ಸಿಸ್ಟರ್ ನಿಮ್ಮ ಜೊತೆನೇ ಇದ್ದಾರಾ? ಹ್ಞೂ ಸರ್, ನಮ್ಮ ಜೊತೆಲಿ ಇದ್ದಾವೆ. ಮದುವೆ ಆದಾಗೊಂದಲೂ ಇಲ್ಲೇ ಇರೋದು ಅವರು, ಇಲ್ಲಿ ನೋಡ್ಕೊಂತಿರೋದು ಸರ್. ಓಹೋ. ಇನ್ನು ಅವರು ಊರು ಇದುವರೆಗೂ ಗೊತ್ತಿಲ್ಲ ಸರ್ ಅವಳಿಗೆ. ಅವ್ರ ಅಪ್ಪಾಜಿ ಊರು ಇದುವರೆಗೂ ಗೊತ್ತಿಲ್ಲ, ಹೋಗಿಲ್ಲ. ಅವರಪ್ಪ ಸತ್ತಾಗ ಬೆಂಕಿ ಇಡಬೇಕಾದ್ರೆ ಹೋಗಿದ್ದು ಸರ್, ಮತ್ತೆ ಇದುವರೆಗೂ ಹೋಗಿಲ್ಲ. ಅವ ನೋಡಿರೋದಷ್ಟೇ ಅವಳು. ಆಯಿತು. ಸೊ ಓದಿಸ್ಕೊಂಡು ಬಂದಿದ್ದು ನೀವೇನಾ? ಓಕೆ. ನೀನೀಗ ನಿನಗೆಷ್ಟು, ನಿನಗೆ ಸಿ ಇ ಟಿಲಿ ಎಷ್ಟೇ ರ್ಯಾಂಕ್ ಬಂತು ನಿಂದು? 5200. ಓ, ಮತ್ತು ಆ 5200ಗೆ BMSL ಸಿಗತ್ತಾ? ಅಂದರೆ ಸರ್ ರೂರಲ್ ಕ್ಯಾಟಗರಿ ಇತ್ತು ಸರ್. ಹಾಂ ಹಾಂ, ಕ್ಯಾಟಗರಿಲಿ ಸಿಕ್ಕಿರತ್ತದು. ಈಗ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದೀಯಾ? ಸರ್. ಓಕೆ. ಏನಕ್ಕೆ ಕರ್ಕೊಂಬಂದ್ರಿ ಅವಳನ್ನ? ಅಲ್ಲಿ ಕಟ್ಟೋದು ಕಷ್ಟ ಆಗ್ತಿದೆ ಅಂತ. ಓಕೆ, ಈಗ ಫಸ್ಟ್ ಇಯರ್ ಕಟ್ಕೊಂಡಿದ್ದೀರಾ? ಫಸ್ಟ್ ಇಯರ್ ಅದು ಸಾಲ ತೊಗೊಂಡಿದ್ದೆ ಸರ್, ಇಸ್ಕೊಂಡು ಬೇರೆಯವ್ರ ಹತ್ರ ಅರ್ಧ ನಾನು ಕಟ್ಟಿದ್ದೀನಿ ಸರ್, ಇನ್ನು ಅರ್ಧ ಇಸ್ಕೊಂಡಿದ್ದೀನಿ. 1,16,000 ಸರ್ ಕಟ್ಟಿರೋದು ಫೀಸು. ಪ್ರತಿ ವರ್ಷ ಅಷ್ಟೇನಾ? ಅಂದರೆ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಸರ್, ಈ ವರ್ಷ ನೆಕ್ಸ್ಟ್ ಕಾಲೇಜಿಗೆ ಹೋದ್ಮೇಲೆ ತಿಳ್ಕೊಬೇಕಾಗುತ್ತೆ ಸರ್. ಸರಿ, 1,00,000 ಚಿಲ್ಲರೆ ಬರುತ್ತೆ, ಹ್ಞೂ ಸರ್. ಅಷ್ಟು ಮಾತ್ರ ಗ್ಯಾರಂಟಿ. ಹಾಸ್ಟ್ಲು? ಹಾಸ್ಟೆಲ್ ಸೇರಲಿಲ್ಲ ಸರ್. 2,25,000 ಅಂದ ಸರ್. ಮತ್ತೆ ಈಗ ಎಲ್ಲಿದೆಯಾ? ರೂಮ್ ನೋಡ್ತಿದ್ದೀವಿ ಸರ್. ಅಲ್ಲೇ. ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ವಾ? ಇಲ್ಲ ಸರ್. ಹಾಂ, ಇಲ್ಲ ಸರ್. ಅಂದರೆ ಇವಳು ಫ್ರೆಂಡ್ ಒಬ್ಬರು ಇದ್ದಾರೆ ಸರ್, ಇವ್ರು ಲಲಿತಾ ಇಂಟರ್ನ್ಯಾಷನಲ್ ಸ್ಕೂಲಾಗಿ ಓದಿದ್ದು. ಇವಳು ಅವರಿಬ್ಬರು, ಇಬ್ಬರಿಗೂ ಅದೇ ಕಾಲೇಜೇ ಸಿಕ್ಕೈತೆ, ಒಂದೇ ಕ್ಲಾಸು, ಒಂದೇ ಇದು ಸಿಕ್ಕೈತೆ ಸರ್. ಕ್ಲಾಸ್ಮೇಟ್, ಕಂಪ್ಯೂಟರ್ ಫ್ರೆಂಡ್ಸಾ? ಅವಳಿಗೂ ಸಿಕ್ಕಿದೆ? ಅವಳಿಗೂ ಸಿಕ್ಕಿದೆ. ಇಬ್ಬರು ಸೇರಿ ರೂಮ್ ಮಾಡ್ಕೊಂಬಿಡೋಣ ಅಂತನಾ ಐಡಿಯಾ? ಒಳ್ಳೇದು. ನಿನ್ಗೆ PUCಲಿ ಎಷ್ಟು ಬಂತು? ನೀವು PCMBನ ತೊಗೊಂಡಿದ್ದು? 97.50%. PUCಲಿ ಎಷ್ಟು? 97.50. CET 5,000 ರ್ಯಾಂಕು. PCBಲಿ ಎಷ್ಟು ಬಂತು ನಿನಗೆ? PCBಲಿ 197.98 ಸರ್. ಹಾಂ, 197.96. ಅಂದರೆ 100 ಯಾವುದು? ಬಯಾಲಜಿ. ಬಯಾಲಜಿ 100ಕ್ಕೆ 100? ಹೌದಾ? ಆಮೇಲೆ 97 ಯಾವುದು? ಫಿಸಿಕ್ಸ್. 96 ಯಾವುದು? ಕೆಮಿಸ್ಟ್ರಿ. ಮತ್ತು ಏನಕ್ಕೆ ಮೆಡಿಕಲ್ಗೆ ಹೋಗಲಿಲ್ಲ ನೀನು? 505 ಆಗಿತ್ತು ಸರ್ ನೀಟ್. ಹಾಂ, 505 ಬಂದಿದೆ ಸರ್ ನೀಟ್. ಅಂದರೆ ನಮ್ಮ ಕ್ಯಾಟಗರಿಗೆ ಸೀಟ್ ಸಿಗೋದು ಕಷ್ಟ ಸರ್, ಪೇಮೆಂಟ್ ಜಾಸ್ತಿ ಆಗುತ್ತೆ ಸರ್. ಅಂದರೆ ನೀಟು ಕೋಚಿಂಗು ಯಾವುದೂ ಹೋಗಿಲ್ಲ ಸರ್, ಅವಳು ಸ್ವಂತ ಓದಿ ಬರೆದಿರೋದು. 505 ರ್ಯಾಂಕು. 505 ಮಾರ್ಕ್ಸ್. ಮಾರ್ಕ್ಸಾ? ಅದಕ್ಕೆ ಸಿಗ್ತಿರ್ಲಿಲ್ವಾ? ಕ್ಯಾಟಗರಿ ಇಲ್ಲ ಸರ್, ಕ್ಯಾಟಗರಿ ಇಲ್ಲ ಸರ್. ಮ್ಯಾಥಮೆಟಿಕ್ಸಲ್ಲಿ ಎಷ್ಟಿತ್ತು? 99 ಸರ್. 99 PUCಲಿ. ಯಪ್ಪ. ಟ್ಯೂಷನ್ ಇಲ್ಲ? ಇಲ್ಲ ಸರ್, ಕಾಲೇಜ್ ಅಷ್ಟೇ. ಕಾಲೇಜು, ಮನೇಲಿ ನೀನು ಓದೋದು Yes, sir. ಅಷ್ಟೇ? ಹೆಂಗದ? ಮುಂಚೆ ಎಲ್ಲ ಟ್ಯೂಷನ್ಗೆ ಓಡೋಗ್ತಾರೆ. ಕಾಲೇಜಲ್ಲಿ ಓಕೆ, ಈಗ ನಿಮ್ಮ ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫ್ ಸರ್, ಮನೇಲೇ ಇರ್ತಾರೆ. ನಿನ್ಗೊಬ್ಬ ಅಣ್ಣನಾ? Yes, sir. ಅವ್ರೇನು ಮಾಡ್ತಾರೆ? ಸಿವಿಲ್ ಇಂಜಿನಿಯರಿಂಗ್ ಸರ್. ಹಾವೇರಿಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ ಸರ್. ಒಂದು ದಾವಣಗೆರೆಯಲ್ಲಿ 3 ವರ್ಷ ARJ ಕಾಲೇಜ್ ಸಿಕ್ಕ ಸರ್, ಅದು ಮುಗಿಸಿ DRR ಸಿಕ್ಕ ಡಿಪ್ಲೊಮಾ ಸರ್. ಮಾಡಿದ್ರು ಸರ್. ಆ DCET ಬರೆದು ಹೋದ್ರು ಸರ್. ಅದೇ ಡಿಪ್ಲೊಮಾ ಇಂದ ಇಂಜಿನಿಯರಿಂಗ್ ಹೋಗ್ತಾರಲ್ಲ ಅದು. ಎಸ್ ಸರ್. ಅವನೇನು ಮಾಡ್ತಾನೀಗ? ಕಾಲೇಜ್ಗೆ ಹೋಗ್ಕೊಂಡಿದ್ದಾನಾ? ಎಸ್ ಸರ್, ಕಾಲೇಜಿಗೆ ಹೋಗ್ತಾರೆ, ಮತ್ತೆ ಮಧ್ಯ ರಜಾ ಇದ್ದಾಗ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಅವರು. ಕೆಲಸ ಅಂದರೆ? ಅಂದರೆ ಚೌಟ್ರಿ ಕೂಲಿ ಕೆಲಸ ಇರ್ತಾವಲ್ಲ ಸರ್, ಚೌಟ್ರಿಗೆ ಹೋಗೋದು, ಅಡಿಕೆ ಹಾಕೋದು, ಆ ಥರ. ಹೋಗ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಮಾಡ್ಬೇಕು ಸರ್. ಏನು ಚೌಟ್ರಿ ಒಳಗೆ ಸಪ್ಲೈ ಮಾಡ್ತಾರೆ ಸರ್, ಊಟಕ್ಕೆ ನೀಡ್ತಾರಲ್ಲ, ಹಾಂ, ಶನಿವಾರ ಭಾನುವಾರ ಹಾಂ, ಆ ಕೆಲಸಕ್ಕೆ ಬರ್ತಾನೆ. ಹೌದಾ? ಬಂದು ಶನಿವಾರ 600, ಭಾನುವಾರ 600 ತಗೊಂಡು ಮತ್ತೆ ರೈಲಿಗೆ ಬರ್ತಾರೆ, ರೈಲಿಗೆ ಅಪ್ ಆ್ಯಂಡ್ ಡೌನ್ ಅವರೇ ಕೊಡ್ತಾರಂತೆ. ಅವ್ರು 8 ಜನ ಹುಡುಗರು ಬರ್ತಾರೆ. ಅವ್ನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಎಸ್ ಸರ್. ವಾರದ ಎಂಡಲ್ಲಿ ಕೆಲಸ ಮಾಡೋದು. ಅದೇ ಈ ಮದುವೆ ಮನೆಗಳಲ್ಲಿ ಎಲ್ಲ ಊಟ ಗೀಟ ಹಾಕ್ಬೇಕಲ್ಲ ಅದಕ್ಕೆ. ಆಮೇಲೆ ಅದಲ್ದಲೆ ಅಡಿಕೆ ಇದು ಊರಾಗ ನೋಡ್ಕೊಂಡು ಸರ್, ಅಡಿಕೆ ಹಾಕಕ್ಕೆ ಹೋಗ್ತಾರೆ ಸರ್. ಅಮೇಸಿಂಗ್. ನೀನು ಕೇಳಲ್ವಾ, ನೀನು ಓದ್ತಾ ಇದೆಯಲ್ಲ ಇಂಜಿನಿಯರಿಂಗು, ಇವೆಲ್ಲ ಯಾಕೆ ಮಾಡ್ತೀಯ, ಬಿಟ್ಬಿಡು ಅಂತ? ಅವ್ರಿಗೆ ಖರ್ಚಿಗೆ ಮತ್ತು ಅವರು ರೂಮ್ ಮಾಡ್ಕೊಂಡಿದ್ದಾರಲ್ಲ ಸರ್, ಅದಕ್ಕೆ ಮತ್ತೆ ಬೇಕಲ್ಲ. ಮತ್ತೆ ಈಗ ನೀ ಏನು ಮಾಡ್ತೀಯ? ನನಗೆ ಮಾಮರು ಮನೇಲಿ ಕೊಡ್ತಾರೆ ಸರ್. ಹಾಂ, ನನಗೆ ಮನೇಲಿ ಕೊಡ್ತಾರೆ ಸರ್. ಯಾಕೆ ನೀನು ಕೆಲಸ ಮಾಡು? ಹುಡುಗಿ ಅಂತ ಕಳಿಸಲ್ಲ ಸರ್.
ಅಮೇಝಿಂಗ್ ಸ್ಟೋರಿ. ಓಕೆ, ಈಗ ಏನೋ ಒಂದು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಮಾಡ್ತೀವಿ, ಪ್ರಶ್ನೆ ಬೇರೆ ಅದು, ಮಾಡೋಣ, ತೊಂದರೆ ಇಲ್ಲ, ಮಾಡಿಸ್ತೀನಿ, ತಲೆ ಕೆಡಿಸ್ಕೊಬೇಡ. ಬಟ್ ನನ್ನ ಕ್ವಶನ್ನು, ನೀನು ಇದನ್ನು ಮಾಡಿದ್ರಿಂದ ನಮಗೇನು ಲಾಭ? ನಮಗೆ ಅಂದರೆ ನನಗಲ್ಲ, ನಮಗೇನು ಲಾಭ? ನಮ್ಮ ಸಮಾಜಕ್ಕೆ ಏನು ಲಾಭ? ನಿನಗೆ ಒಳ್ಳೇದಾಗತ್ತೆ, ಗ್ಯಾರಂಟಿ ಗೊತ್ತು ನನಗೆ. ನಮ್ಮ ಸಮಾಜಕ್ಕೆ ಏನು ಲಾಭ ನಿನ್ನಿಂದ? ನಮ್ಮ ಥರ ಎಷ್ಟು ಜನ ಬಡವ್ರು ಇರ್ತಾರಲ್ಲ ಸರ್, ಓದೋಕ್ಕಾಗಲ್ಲ ನೆಕ್ಸ್ಟ್ ಅಂತ ಅನ್ನೋರು, ಕೆಲವೊಬ್ರು ಅನಾಥರು ಇರ್ತಾರೆ, ಮತ್ತು ತುಂಬ ಅತಿ ಕಡು ಬಡವ್ರು ಇರ್ತಾರೆ, ಸ್ಲಮ್ಮಲ್ಲಿ ಇರ್ತಾರಲ್ಲ ಸರ್, ಆ ಥರದವ್ರನ್ನ ನಾನಾಗೆ ಹುಡ್ಕೊಂಡು ಕರ್ಕೊಂಡೋಗಿ ಓದಿಸ್ತೀನಿ ಸರ್. ಏನು ಗ್ಯಾರಂಟಿ ನನಗದು? ನಂಗೆ ನಂಬಿಕೆ ಐತಿ ಸರ್. ಇಟ್ಟಿದ್ದೀನಿ, ಬಟ್ ಕೆಲವರು ಕೈ ಎತ್ಬಿಟ್ಟಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ ನನಗೆ. ಅದು ಸರ್ ಇನ್ನು ಯಾರ್ಯಾರು ಮೋಸ ಮಾಡಿದ್ದಾರೆ ಅವ್ರಿಗೇನಾದ್ರು ಈ ಮೆಸೇಜ್ ಸಿಕ್ಕಿದ್ರೆ ನಾಚಿಕೆ ಪಟ್ಕೊಳ್ಳಿ ಅವರು ಅಷ್ಟೇ. ಕೆಲವರು ಮೋಸ ಮಾಡಿದ್ದಾರೆ, ಮಾಡಿಲ್ಲ, ಸುಳ್ಳು ಹೇಳ್ತಾರೆ, ಬರೀ ರೈಲ್ ಬಿಡ್ತಾರೆ, ಸುಳ್ಳು. ಹೀಗೆ ನೀವು ಎಲ್ಲರೂ ಸುಳ್ಳು ಹೇಳ್ತೀರಿ ನನ್ನ ಹತ್ರ? ಇಲ್ಲ ಸರ್, ಎಲ್ಲರೂ ಹೇಳ್ಬೋದು. ನಿಮ್ಮ ದೇವ್ರು ಯಾವುದು? ಎಲ್ಲಮ್ಮ ದೇವರು ಸರ್, ಸೌದತ್ತಿ ಎಲ್ಲಮ್ಮ. ಹೌದಾ? ಸೌದತ್ತಿಗೆ ಹೋಗಿದೆಯಾ? ನಾನೊಂದು 25 ವರ್ಷದಿಂದ ಹೋಗಿದ್ದೇನಪ್ಪ, ಈಗಿಲ್ಲ. 25 ವರ್ಷ ಆಯಿತು ಹೋಗಿ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಒಬ್ಬಳೇ ಸರ್. ಅವಳು ಏನು ಮಾಡ್ತಾಳೆ? 5ನೇ ಕ್ಲಾಸ್ ಸರ್. ಚಿಕ್ಕದು ಇನ್ನು. ಅದೇ ಏಜ್ ಲೇಟಾಗಿ ಮದುವೆ ಸರ್. ಈಗ ನಿಮಗೆ ಸಾಕಾಗತ್ತಾ ಇವರೆಲ್ಲರನ್ನೂ ಇಟ್ಕೊಂಡು ನೋಡ್ಕೊಳಕ್ಕೆ? ಇಲ್ಲ ಸರ್, ಇಲ್ಲಿವರೆಗೂ ಏನೋ ಅಂತ ತೊಂದರೆ ಬಂದಿಲ್ಲ ಸರ್. ಓಕೆ, ಈಗ ನಿನ್ನ ಹೆಸರು ಸತ್ಯವತಿ. ಎಸ್ ಹೆಸರಿಗೆ ತಕ್ಕಂತೆ ಇರು ಅಷ್ಟೇ. ಎಸ್ ಸರ್. ಓಕೆಪ್ಪ, ಖುಷಿ ಆಯಿತುಮ್ಮ ನನಗೆ. ಐ ಆಮ್ ಸೋ ಹ್ಯಾಪಿ. ನನಗೆ ಅದಕ್ಕಿಂತ ಖುಷಿಯಾಗಿದ್ದು ನಿನ್ನ ಅಣ್ಣ. ನಿನಗಿಂತ ನನಗೆ ಖುಷಿಯಾಗಿರೋದು ಅವನದು. ಆ್ಯಕ್ಚುಲಿ ಅವನು ಹೀರೋ. ಲಾರ್ಜ್ಲಿ ಹೇಳಬೇಕು ಅಂದ್ರೆ ಅವನೇ ಹೀರೋ. ಯಾಕಂದರೆ ಗಂಡು ಮಕ್ಕಳು ಭಾಳ ಬೇಗ ದಾರಿ ಬಿಟ್ಬಿಡ್ಬೋದು, ಗಂಡು ಮಕ್ಕಳು ಭಾಳ ಬೇಗ ಇರ್ರೆಸ್ಪಾನ್ಸಿಬಲ್ಲು ಆಗಿಬಿಡ್ಬೋದು. ಹೆಣ್ಣುಮಕ್ಕಳಷ್ಟಲ್ಲ, ಹೆಣ್ಣುಮಕ್ಕಳ ಜವಾಬ್ದಾರಿ ಯಾವಾಗಲೂ ಜಾಸ್ತಿ ಅವಕ್ಕೆ ಅದು ಬಂದುಬಿಡುತ್ತೆ, ಆ ಜೀನಲ್ಲೇ ಬರುತ್ತದು. ಗಂಡು ಮಕ್ಕಳದು ಹಂಗಲ್ಲ, ಉಡಾಫೆ ಹೊಡೆದ್ಬಿಡ್ಬೋದು. ಅಂಥದ್ರಲ್ಲಿ ಆ ಮಗು, ನಾನು ಕಾಲೇಜಿಗೆ ಸೇರಿದ್ರು, ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರು, ನಾನು ಕೆಲಸ ಮಾಡಿಕೊಂಡು ದುಡಿತೀನಿ ಅನ್ನೋದಿದೆಯಲ್ಲ, ದಟ್ ಮೆಂಟ್ಯಾಲಿಟಿ ಈಸ್ ಗ್ರೇಟ್. ಅದು ಸರ್, ನನಗೆ ಗೊತ್ತಿರೋ ಹಾಗೆ ಅಡಿಕೆ ಗೊಂಚಲು ಬರುತ್ತೆ ಸರ್ ಈ ಸೀಸನಲ್ಲಿ. ಆ ಗೊಂಚಲು ಕೊಯ್ದುಕೊಂಡು ಬರ್ತಾರಲ್ಲ ಸರ್, ರಾತ್ರಿ ಹೊತ್ತು ಅದನ್ನು ಬಡಿಯೋಕೆ ಹೋಗ್ಕೊಂಡು ಬಿಡ್ಸಕ್ಕೆ ಹೋಗ್ತಾನೆ ಸರ್ ಇಡೀ ರಾತ್ರಿ. ಇದೆಯಲ್ಲ ಮಿಷಿನ್ ಸರ್, 8 ಗಂಟೆಗೆ ಹೋಗಿ 3 ಗಂಟೆ ತನಕ ಮಿಷಿನಿಗೆ 1 ಟನ್ನಿಗೆ ಇಷ್ಟು ಅಂತ ಹಾಕೋದು. ಅದನ್ನು ಮಾಡ್ತಾನೆ ಅಂತ ರಾತ್ರಿ ಇಡೀ ಮಾಡ್ತಾನೆ ಸರ್ ಅವನು. ಬೆಳಿಗ್ಗೆ ಆದ ತಕ್ಷಣ ಬಂದು ನಿದ್ದೆ ಮಾಡ್ತಾನೆ. ತುಂಬ ಕಷ್ಟ ಸರ್, ನಿಮಗೆ ಗೊತ್ತಾಗ ತುಂಬ ಕಷ್ಟಪಡ್ತಾನೆ ಸರ್, ಭಾಳ ಕಷ್ಟಪಡ್ತಾನೆ. ಪಡಬೇಕು. ನೀವು ಪಟ್ರಾ? ನಾವು ಪಟ್ಟಿದ್ದೀವಿ ಸರ್. ಹೌದಾ? ಚಿಕ್ಕವರಿದೆ. ಹಂಗಾರೆ ಮೇಷ್ಟ್ರಾಗಿದ್ದಕ್ಕೆ ಸಾರ್ಥಕ ಆಯ್ತು ನೀವು. ಆಲ್ ರೈಟ್, ತಲೆ ಕೆಡಿಸ್ಕೊಬೇಡ. ಸ್ಪೆಸಿಫಿಕ್ ಈಗ ಅದು ಏನಾಗಬೇಕು ಅಂದ್ರೆ ಅಲ್ಲಿ ಫೀಸ್ ವ್ಯವಸ್ಥೆ ಆಗ್ಬೇಕು ತಾನೆ? ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಏನಾದ್ರು ಮಾಡಿಸೋಣ ಅದಕ್ಕೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಸೋಣ. 50% ನೀವು ಮಾಡಿಸ್ತೀರಾ ಸರ್? ಮಾಡಿಸ್ತೀನಿ. 50% ನಾನು ಮಾಡಿಸ್ಲಾ? ಸರಿ ಎಸ್ ಸರ್. ಮಾಡೋಣ. ಮಾಡಿಸಿ. ಆಲ್ ರೈಟ್. ಯಾರು ನಿನ್ನ ಸ್ಟೋರಿ ನೋಡಿಕೊಂಡು ನನ್ನ ಫ್ರೆಂಡ್ಸ್ ಯಾರು ಫೋನ್ ಮಾಡ್ತಾರೆ, ಬೇಡ ನೀವು 50 ಮಾಡಬೇಡ, ಸುಮ್ಮನೆ 50 ನಾನೇ ಕೊಡ್ತೀನಿ ಅಂತ ಇರ್ಬೇಕಾದ್ರೆ. ಹಂಗೇನಾರು ಬಂದ್ರೆ ನಿಂಗೆ 100% ಬೋನಸ್, ಲಾಟ್ರಿ ಟಿಕೆಟ್. ಸರಿ ಸರ್. ಯಾಕಂದರೆ ನನಗೆ ಯಾಕೆ ನಿನಗೆ 50 ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತಿಲ್ಲ 100 ಆಗ್ಬೋದೇನೋ, ಆಮೇಲೆ ಆದ್ರೆ ಆಗಲಿ, ಇಲ್ದಿರಿಲ್ಲ. ಒಂದು ಸಣ್ಣ ಜವಾಬ್ದಾರಿ ನಿನ್ನ ಮೇಲೆ ಇರಬೇಕು. ಅರ್ಥ ಆಯ್ತು? ಎರಡನೇದು, ಆ 50% ಏನಾದರೂ ಉಳಿದ್ರೆ ನಾನು ಇನ್ನೊಂದು ಮಗುಗೂ ಮಾಡ್ಬೋದೇನೋ ಅಂತಷ್ಟೇ. ಎಸ್ ಸರ್. ಐಡಿಯಾ ಬಂತ ನಿನಗೆ? ಒಂದು ಅಡ್ವೈಸ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಡೋಣ, ಜಾಸ್ತಿ ಮಾತು ಬೇಡ. ಇನ್ನು ಒಂಥರ ಮಾಯೆ ಊರಿದು. ಸರ್, ಗೊತ್ತಾಯ್ತಾ? ಎಸ್. ಆ ಮಾಯೆ ಊರಲ್ಲಿ ವಿಪರೀತವಾದ ಆಮಿಷಗಳಿರುತ್ತವೆ. ನೀನು ಹೋಗ್ತಿರೋ ಕಾಲೇಜ್ ಬಗ್ಗೆ ನಾನು ಹೇಳ್ತಿಲ್ಲ, ಕಾಲೇಜಿನ ಅಟ್ಮಾಸ್ಫಿಯರು, ಸುತ್ತಮುತ್ತ, ಅಕ್ಕಪಕ್ಕ, ಆಚೆ ಈಚೆ. ಆ ಮಾಯೆಗೆ ಬೀಳ್ದಂಗೆ ನೋಡ್ಕೊ. ಎಸ್ ಸರ್. ಭಾಳ ನಮಗೆ ಗೊತ್ತಾಗದಂಗೆ ಅದು ನಮ್ಮನ್ನು ಎಳ್ಕೊಂಬಿಡುತ್ತೆ ಒಳಕ್ಕೆ. ಹೌದು ಸರ್. ನಮ್ಗೆ ಅರಿವೇ ಬರಲ್ಲ, ಅರಿವೇ ಗೊತ್ತಾಗಲ್ಲ, ಎಳ್ಕೊಂಬಿಡುತ್ತೆ. ಹುಷಾರಾಗಿರು. ಅಲ್ಲಿ ಹೆಂಗೆ ದಾವಣಗೆರೆಯಲ್ಲಿ ನಾನಾಯಿತು, ನನ್ನ ಕಾಲೇಜ್ ಆಯಿತು, ನನ್ನ ಸ್ಕೂಲ್ ಆಯಿತು, ನಾನು ಓದೋದಿತ್ತು, ನಂದು ಇದು ಅಂತ ಹೇಗಿದೆಯೋ ಅದೇ ನಿಯಮ ನೀನು ಪಾಲನೆ ಮಾಡ್ಕೊ. ನಾನಾಯಿತು, ನನ್ನ ಕಾಲೇಜ್ ಆಯಿತು, ಅಲ್ಲಿ ಇರೋ ರೂಮ್ ಆಯಿತು, ಆ ರೂಮು ಕಾಲೇಜಿಗೆ ಮಧ್ಯದಲ್ಲಿರೋ ರೋಡ್ ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ ಅನ್ನೋ ಲೆವೆಲಲ್ಲೇ ಇರು. ಯಾರು ನಿನ್ನನ್ನು ಗುಗ್ಗು ಅಂದರೂ ಪರವಾಗಿಲ್ಲ.
ಇವಳು ಯಾರ ಹಳ್ಳಿಯವಳು, ಇವಳು ಯೂಸ್ಲೆಸ್ ಇವಳು ಅಂತಂದ್ರೂ ಪರವಾಗಿಲ್ಲ. ಇವಳು ಮಾಡ್ರನ್ ಇಲ್ಲ, ತುಂಬ ಹಳ್ಳಿ ಹುಡುಗಿ, ಇವಳು ಟ್ರೆಡಿಷ್ನಲ್ ಗರ್ಲ್ ಅವಳು ಅಂತ ರೇಗಿಸಿದ್ರೂ ಪರವಾಗಿಲ್ಲ. ನೀನಾಯಿತು, ನಿನ್ನ ಪಾಡಾಯಿತು, ಇದ್ಬಿಡು. ಹಿಂಗೆ ಅರ್ಥ ಆಗ್ತಿದೆಯಾ ಹೇಳ್ತಿರೋದು ನಾನು? ಎಸ್ ಸರ್. ಮುಂದಕ್ಕೆ 4 ವರ್ಷ ಆಮೇಲೆ ನಿನಗೆ ಬುದ್ಧಿ ಬಂದಿರುತ್ತೆ, ನೀ ಏನು ಬೇಕಾದ್ರೂ ಮಾಡ್ಕೊ. ಓಕೆ, ಒಂದು ಕೆಲಸ ಮಾಡೋಣ, ನಾನು ಮಾತಾಡ್ತೀನಿ, ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಸ್ಕೊಡ್ತೀನಿ. ಚೆನ್ನಾಗಿ ಓದಲಿ. ಬಟ್ ಒಂದು ಕಂಡೀಷನ್, ನೀನು ಬೆಂಗಳೂರಲ್ಲೇ ಇರ್ತೀಯ ಅಲ್ಲ, ಸೆಮಿಸ್ಟ್ರ್ ಮುಗಿದ ಮೇಲೆ ತಂದು ಬಿಟ್ಟು ತೋರಿಸ್ಬೇಕು. ಎಸ್ ಸರ್. ಏನು ಮಾರ್ಕ್ಸ್ ತೋರಿಸ್ಬೇಕು. ಸೆಮಿಸ್ಟರ್ ಟು ಸೆಮಿಸ್ಟರೇ ಕೊಡಿಸ್ತೀನಿ ನಾನು, ಫುಲ್ ಕೊಡಿಸಲ್ಲ. ಈಗಲೇ ಹೇಳಿದ್ದೀನಿ, ಎಸ್ ಸರ್. ನೀನು ಸೆಮಿಸ್ಟರ್ ಟು ಸೆಮಿಸ್ಟರ್ ತಂದು ತೋರಿಸು, ಬೇಕಾದ್ರೆ ನೀನು ನನ್ನನ್ನೇ ಬಂದು ನೋಡಿಲಿ. ಇಲ್ಲೇ ಇರ್ತೀಯಲ್ಲ ಬೆಂಗಳೂರಲ್ಲಿ, ಬಾ, ನೀನು ಬಂದು ನನ್ನ ಮೀಟ್ ಮಾಡು, ತೊಂದರೆ ಇಲ್ಲ. ಎಸ್ ಸರ್. ಅಲ್ಲಿ ಆಚೆ ಬಂದು ಹೇಳು, ನಾನು ಹಿಂಗೆ ನಾನು ಮೀಟ್ ಮಾಡಬೇಕು ಅಂತ ಸರ್ ಹೇಳಿದ್ದಾರೆ ಅಂತ ಹೇಳು, ನೀನು ಬಿಡ್ತಾರೆ, ಬಂದು ನನ್ನನ್ನು ನೋಡು, ಬೇಡ ಅಂದಿಲ್ಲ. ಬಟ್ ತೋರಿಸ್ಬೇಕು ನೀನು. ಎಸ್ ಸರ್. ತೋರಿಸ್ದೆ ಕೊಡಲ್ಲ. ಯಾಕಂದರೆ ಆ ಮಾಯೆಗೆ ಬಿದ್ದು ನೀನು ದಾರಿ ತಪ್ಪಿದೆಯಾ ಇಲ್ವಾ ಅನ್ನೋದನ್ನು ಕಂಡುಹಿಡ್ಕೋಬೇಕು ನಾವು. ಎಸ್ ಸರ್. ಅರ್ಥ ಆಯ್ತಾ? ಮಾಡ್ತೀಯಾ? ಎಸ್ ಸರ್. ಗುಡ್. ಅಷ್ಟು ಮಾಡೋಣ? ಓಕೆ, ಡನ್. ವಿ ವಿಲ್ ಮೇಕ್ ದಿ ಅರೇಂಜ್ಮೆಂಟ್ಸ್, ಡೋಂಟ್ ವರಿ ಅಬೌಟ್ ಇಟ್. ಥ್ಯಾಂಕ್ ಯು ಸರ್. ಹಾಂ, ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿ ಓದು ಅಷ್ಟೇ. ಓಕೆ? ಎಸ್ ಸರ್. ಎಸ್. ಆಲ್ ರೈಟ್. ಈಗ ಈ ಕಥೆಯನ್ನು ಕೇಳಿದ್ದೀರಿ. ಯಾವುದೇ ತಂದೆ ತಾಯಿಗೆ ಸಂತೋಷ ಆಗಬೇಕಾದಂತಹ ವಿದ್ಯಾಭ್ಯಾಸ ಪಟ್ಟಣಗಳ ಪ್ರದೇಶದಲ್ಲಿದ್ದರೆ ಮಾತ್ರ ವಿದ್ಯೆ ಅಂತಾನೋ, ಅಥವಾ ದೊಡ್ಡ ನಗರಗಳಲ್ಲಿ ದೊಡ್ಡ ಶಾಲೆಗಳಿಗೆ ಹೋಗಿ, ದೊಡ್ಡ ಕಾಲೇಜುಗಳಿಗೆ ಹೋಗಿ, ದೊಡ್ಡ ಟ್ಯೂಷನ್ ಸೆಂಟರ್ಗಳಿಗೆ ಹೋಗಿ, ದೊಡ್ಡ ಪಾಠಗಳನ್ನು ಹೇಳಿಸ್ಕೊಂಡು, ವಿಪರೀತವಾದ ಆನ್ಲೈನ್ ಕೋರ್ಸ್ಗಳನ್ನು ತಗೊಂಡು ಏನೆಲ್ಲ ಮಾಡಿದ್ರೆ ಬೇಗ ಬಂದುಬಿಡುತ್ತೆ ಎಲ್ಲ ಅಂತ ಅಂದ್ಕೊಂಡಿದ್ದವ್ರಿಗೂ ಇದು ಪಾಠ. ಓದುಗೂ ಅದಕ್ಕೂ ಎಲ್ಲ ಸಂಬಂಧ ಇಲ್ಲ. ಇಂಟ್ರೆಸ್ಟು, ಪ್ಯಾಷನ್ನು ಮತ್ತು ಆ ಬೇಸಿಕ್ ಇಂಟೆಲಿಜೆನ್ಸ್ ಇದ್ದರೆ ಹೇಗೆ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಈ ಮಗುನೂ ಒಂದು ಸಾಕ್ಷಿ ಅಷ್ಟೆ. ಆಲ್ ರೈಟ್. ಐ ಹೋಪ್ ನೀವು ಇದನ್ನು ಮೆಚ್ತೀರಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಂಥದ್ದು ಬಹುಕಥೆಗಳು ನಮ್ಮನ್ನು ಇನ್ಸ್ಪೈರ್ ಮಾಡಬೇಕು ಯಾವುದೇ ಮಕ್ಕಳನ್ನಲ್ಲಿ. ಯಾರು ಈ ಪ್ರೋಗ್ರಾಮ್ ನೋಡಿದಿರಿ, ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿ ಈ ಕಥೆನ. ಮಕ್ಕಳು ನೋಡಿದರೆ ಅಪ್ಪಿ ನೀವೇ ಸ್ವಯಂ ಪ್ರೇರಿತರಾಗಿ ಇದರಿಂದ ಸ್ಫೂರ್ತಿಯನ್ನು ಪಡ್ಕೊಂಡ್ರೆ ಈ ಪ್ರೋಗ್ರಾಮ್ಗೆ ಸಾರ್ಥಕ. ಈ ಪ್ರೋಗ್ರಾಮಿನ ಸಾರ್ಥಕತೆ ಒಳಗೆ ಆ ಫೀಸ್ದು ಅರೇಂಜ್ ಮಾಡೋದಲ್ಲ. ಇದರ ಸಾರ್ಥಕತೆ ಬರುವುದೆಲ್ಲಿ ಅಂತಂದರೆ, ಯಾರಾದರೂ ಇದನ್ನು ನೋಡಿ 4 ಜನ ಅದರಿಂದ ಸ್ಫೂರ್ತಿ ಪಡೆದ್ರೆ ಅದರ ಸಾರ್ಥಕತೆ.